ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಮುಂದುವರೆದಿದೆ. ಡಿ.ವಿ. ಸದಾನಂದಗೌಡ ಅವರನ್ನ ರೇಣುಕಾಚಾರ್ಯ ಅವರು ಭೇಟಿಯಾಗಿದ್ದಾರೆ. ಸದ್ಯ ಕಮಲಪಾಳ್ಯದಲ್ಲಿ ಭಿನ್ನಮತ ಮುಂದುವರೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಅವರನ್ನ ಎಂಪಿ ರೇಣುಕಾಚಾರ್ಯ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರದ ಡಿವಿಎಸ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಮಾಜಿ ಸಂಸದ ಸಿದ್ದೇಶ್ವರ್ ಟೀಮ್ ಜೊತೆಗಿನ ಗುದ್ದಾಟದ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಅವರನ್ನ ಭೇಟಿಯಾಗಿ ಅವರ ನಿವಾಸಕ್ಕೆ ತೆರಳಿ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ಭಿನ್ನಮತದ ಬಗ್ಗೆ ಚರ್ಚೆ ಆಗಿದೆ. ನೋಡಿ, ಭಿನ್ನಮತ ಮುಂದುವರೆದಿರೋದು ಬಿಜೆಪಿಯಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಈ ಭೇಟಿ ಮತ್ತಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ. ದಾವಣಗೆರೆಯ ಜಿಲ್ಲಾ ಬಿಜೆಪಿ ಭಿನ್ನಮತದ ಬಗ್ಗೆ ಭೇಟಿಯನ್ನ ಮಾಡಿ ಚರ್ಚೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ ಡಿ.ವಿ. ಸದಾನಂದಗೌಡ ಅವರ ಜೊತೆ ಎಂಪಿ ರೇಣುಕಾಚಾರ್ಯ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅದು ಮಾಜಿ ಸಂಸದ ಸಿದ್ದೇಶ್ವರ್ ಅವರ ಟೀಮ್ ಜೊತೆಗೆ ಏನು ಒಂದಷ್ಟು ಗುದ್ದಾಟ ಇದೆ, ಆ ಕಾರಣಕ್ಕಾಗಿ ಚರ್ಚೆ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಆಮೇಲೆ ಎಂಪಿ ರೇಣುಕಾಚಾರ್ಯ ಅವರು ಹಲವು ಬಾರಿ ಆ ವಿಚಾರ ಹೇಳ್ತಾ ಇದ್ರು. ಅಲ್ಲಿ ಅವರು ಸೋಲೋದಕ್ಕೆ ಕಾರಣ ಬಂದು ಅದು ಸ್ವಯಂಕೃತ ಅಪರಾಧನೇ ಕಾರಣ, ಆಮೇಲೆ ಅದಕ್ಕೆ ದಾಖಲೆಗಳೆಲ್ಲ ಕೊಡ್ತೀನಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದರು. ಆಮೇಲೆ ಬಿ ಜೆ ಪಿಯಿಂದಲೂ ಕೂಡ ಮೀಟಿಂಗ್ ಕೂಡ ಮಾಡಲಾಗಿತ್ತು. ಆ ಮೀಟಿಂಗ್ನಲ್ಲೂ ಈ ದಾವಣಗೆರೆಯ ವಿಚಾರವಾಗಿ ಚರ್ಚೆ ಕೂಡ ಆಗಿತ್ತು. ಅಗೇನ್ ಈಗ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂಥ ಡಿ.ವಿ. ಸದಾನಂದಗೌಡ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಒಂದಷ್ಟು ವಿಚಾರವಾಗಿ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಮಾಜಿ ಸಿಎಂ ಸದಾನಂದಗೌಡ ಅವರನ್ನ ಭೇಟಿ ಮಾಡಿದ್ದೀವಿ. 4 ಗೋಡೆ ಮಧ್ಯೆ ಏನು ಹೇಳಬೇಕು ಅದನ್ನು ಹೇಳಿದ್ದೀವಿ. ಸಭೆ ಬಳಿಕ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿರುವಂಥ ಮಾತಿದು. ಪಕ್ಷದ ವಿರುದ್ಧ ಯಾರೂ ಮಾತನಾಡುವಂಥ ಅಗತ್ಯ ಇಲ್ಲ, ನಾವು ಬಿಜೆಪಿಯ ಕಟ್ಟಾಳುಗಳು ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ವಿಜೇಂದ್ರ ಸಾರಥ್ಯದಲ್ಲಿ ಪಕ್ಷದ ಪರ ಹೋರಾಟ ನಡೀತಾ ಇದೆ ಹೀಗಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ನಾವೇ ಭೇಟಿ ಮಾಡಿ ಚರ್ಚೆ ಮಾಡಿದ್ವಿ. ಯಾವುದೇ ತೂಗುಕತೆ ಇಲ್ಲ, ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇಲ್ಲ. ಧನ್ಯವಾದ. ಅದು ಯತ್ನಾಳ್ ಅವರು ಹೇಳ್ತಿದ್ದಾರೆ, ನಾನು ಪಕ್ಷದ ವಿರುದ್ಧ ಮಾತಾಡಿಲ್ಲ, ವಿಜೇಂದ್ರ ಯಡಿಯೂರಪ್ಪ ಅವರ ವಿರುದ್ಧ ಮಾತಾಡಿಲ್ಲ. ವಿಜೇಂದ್ರ ಯಾರಪ್ಪ? ರಾಜ್ಯದ ಅಧ್ಯಕ್ಷ. ರಾಜ್ಯದ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ. ಯಡಿಯೂರಪ್ಪನವ್ರ ಪಾರ್ಟಿ ಕಟ್ಟಿದ್ದು, ಅನಗತ್ಯವಾಗಿ ಮಾತಾಡಬಾರ್ದು. ಇದು ಎಲ್ಲರಿಗೂ ಲಕ್ಷ್ಮಣ ರೇಖೆ ನಿಮ್ಮಿದ್ರೆ ನಾನು ಮೇಲೆ ಪಕ್ಷ ಯಾವ ಸಂದರ್ಭ ನಿರ್ಣಯ ತಗೋಬೇಕು ತೆಗೆದುಕೊಳ್ತಾರೆ. ಧನ್ಯವಾದ. ವಿಜೇಂದ್ರವನ್ನೇ ಮುಂದುವರಿಸಿದ್ರೆ ಹೊಸ ಪಾರ್ಟಿ ಕಟ್ತೀವಿ ನಾವು. ಒಂದೊಂದು ಕಡೆ ಹೊಸ ಪಕ್ಷ ಕಟ್ತೀನಿ ಅಂತ ಯತ್ನಾಳ್ ಹೇಳಿದ್ರು. ಈ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಹೊಸ ಪಕ್ಷ ಕಟ್ಟೋದು ಅವರ ವೈಯಕ್ತಿಕ ವಿಚಾರ. 224 ವಿಧಾನಸಭೆ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಹುಡುಕ್ಲಿ. ಯತ್ನಾಳ್ ಅವರು ಬಿಜೆಪಿಯಿಂದ ಹೊರಗೆ ಹೋಗಿದ್ದಾರೆ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಮುಂದುವರೆದು ಮಾತನಾಡಿದ್ದಾರೆ. ಯಾವುದೇ ರೀತಿಯಾದಂಥ ಸಂಶಯ ಬೇಡ, ಹೊಸ ಪಕ್ಷ ಕಟ್ತೀನಿ, ಬಿಜೆಪಿಯಿಂದ ಬರ್ತಾರೆ, ಕಾಂಗ್ರೆಸ್ಸಿಂದ ಬರ್ತಾರೆ, ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವರು ಮುಂದುವರೆದ್ರೆ ನಾನು ಪಕ್ಷ ಕಟ್ಟೋದು ಗ್ಯಾರಂಟಿ ಅಂತ ಯತ್ನಾಳ್ ಹೇಳಿದರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅವರು. ವಿಜೇಂದ್ರವನ್ನೇ ಮುಂದುವರಿಸಿದ್ರೆ ಹೊಸ ಪಾರ್ಟಿ ಕಟ್ತೀವಿ ನಾವು ಅನ್ನುವಂಥ ಸ್ವಾಗತ ಮಾಡ್ತೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹುಡುಕಿ ಹಾಕಿ ಅವ್ರ ವೈಯಕ್ತಿಕ ವಿಚಾರ, ಅವ್ರ ಪಕ್ಷದ ಹೊರಗಡೆ ಹೋದ ಬಗ್ಗೆ ನಾವು ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಅವ್ರು ಹೊಸ ಪಕ್ಷ ಕಟ್ಟಿರೋದು ವಿಜೇಂದ್ರವನ್ನೇ ಮುಂದುವರಿಸಿದ್ರೆ ಹೊಸ ಪಾರ್ಟಿ ಕಟ್ತೀವಿ ನಾವು ಅನ್ನುವಂಥ ಸ್ವಾಗತ ಮಾಡ್ತೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹುಡುಕಿ ಹಾಕಿ ಅವ್ರ ವೈಯಕ್ತಿಕ ವಿಚಾರ, ಅವ್ರ ಪಕ್ಷದ ಹೊರಗಡೆ ಹೋದ ಬಗ್ಗೆ ನಾವು ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಅವ್ರು